ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಶೇಷ ತರಗತಿಯಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಮಂಡಳಿ ಪಠ್ಯಪುಸ್ತಕ ಪ್ರಥಮ PUC ಇತಿಹಾಸದ ಪ್ರಶ್ನೋತ್ತರ ಸರಣಿ ಅಧ್ಯಯನವಾರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಪರಿಣಿತ ತಜ್ಞರು ವಿಶ್ಲೇಷಿಸಿದ ಪ್ರಶ್ನೋತ್ತರಗಳು ತಮ್ಮ ಮುಂದೆ ಉತ್ತರ ಸಮೇತ ವಿವರಣೆಗಳೊಂದಿಗೆ ನೀಡುತ್ತವೆ. ಮುಂದಿನ ಎಕ್ಸಾಮ್ಗೆ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಸಹಾಯಕಾರಿಯಾಗುವಂಥ ಪ್ರಶ್ನೆಗಳು ಈ ಪ್ರಶ್ನೆಗಳಾಗಿರುತ್ತವೆ. ನಿಮ್ಮ ಅಧ್ಯಯನದ ನಂತರ ಇರುವಂತಹ ಪ್ರಶ್ನೆಗಳ ಒಂದು ಅಭ್ಯಾಸವನ್ನು ಉತ್ತರ ಸಮೇತ ತಮ್ಮ ಮುಂದೆ ವಿವರಣೆಯನ್ನು ನೀಡುತ್ತವೆ. ಮೊದಲನೇ ಅಧ್ಯಾಯ ಇತಿಹಾಸ ಪರಿಚಯ. ಈ ಅಧ್ಯಾಯದಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳನ್ನು ಈ ಕೆಳಕಂಡಂತೆ ನೋಡೋಣ. ಪ್ರಶ್ನೆ ಸಂಖ್ಯೆ 1, ಹಿಸ್ಟರಿ ಪದದ ಅರ್ಥವೇನು? ಹಿಸ್ಟರಿ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಅಂತ. ಎರಡನೇ ಪ್ರಶ್ನೆ, ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಹಿಸ್ಟರಿ ಎಂಬ ಇಂಗ್ಲಿಷ್ ಪದವು ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಮೂರನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ, ಇತಿಹಾಸದ ಪಿತಾಮಹ ಎಂದು ಹೆರೋಡೋಟಸ್ನನ್ನು ಕರೆಯಲಾಗಿದೆ. ಹೆರೋಡೋಟಸ್. ನಾಲ್ಕನೇ ಪ್ರಶ್ನೆ, ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದವನು? ಉತ್ತರ, ಹೆರೋಡೋಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು. ಐದನೇ ಪ್ರಶ್ನೆ, ಹೆರೋಡೋಟಸ್ನು ರಚಿಸಿದ ಕೃತಿ ಯಾವುದು? ಉತ್ತರ, ಹೆರೋಡೋಟಸ್ನು ರಚಿಸಿದ ಕೃತಿ ಪರ್ಷಿಯನ್ ಕದನಗಳ ಇತಿಹಾಸ, ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ ಅಂತ ಈ ಒಂದು ಕೃತಿಯನ್ನು ಬರೆದಿದ್ದಾನೆ. ನಂತರ ಆರನೇ ಪ್ರಶ್ನೆ, ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು? ಉತ್ತರ, ಸಂತ್ ಅಗಸ್ಟೈನ್ ದ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ಬರೆಯುತ್ತಾರೆ. ಏಳನೇ ಪ್ರಶ್ನೆ, ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಅಂತ. ಉತ್ತರ, ಕಾರ್ಲ್ ಮಾರ್ಕ್ಸ್ ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡ್ತಾನೆ. ಎಂಟನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವಾಕ್ಯವನ್ನು ಬರೆಯಿರಿ ಅಂತ. ಉತ್ತರ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಎಂಬುದು ಕಾರ್ಲ್ ಮಾರ್ಕ್ಸ್ನ ವ್ಯಾಖ್ಯಾನವಾಗಿದೆ. ಒಂಬತ್ತನೇ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿಯ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದು ವ್ಯಾಖ್ಯಾನಿಸಿದ್ದಾರೆ. ಹತ್ತನೇ ಪ್ರಶ್ನೆ, ಅರ್ನಾಲ್ಡ್ ಟಾಯ್ನ್ಬಿ ರಚಿಸಿದ ಪ್ರಸಿದ್ಧ ಕೃತಿ ಯಾವುದು? ಅರ್ನಾಲ್ಡ್ ಟಾಯ್ನ್ಬಿ ರಚಿಸಿದ ಪ್ರಸಿದ್ಧ ಕೃತಿ ಎ ಸ್ಟಡಿ ಆಫ್ ಹಿಸ್ಟರಿ ಅಂತ. 11ನೇ ಪ್ರಶ್ನೆ, ಇತಿಹಾಸವನ್ನು ನಾಗರಿಕತೆಗಳ 7 ಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದ್ದು ಯಾರು ಅಂತ. ಉತ್ತರ, ಇತಿಹಾಸವನ್ನು ನಾಗರಿಕತೆಗಳ 7 ಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದವರು ಅರ್ನಾಲ್ಡ್ ಟಾಯ್ನ್ಬಿ. 12ನೇ ಪ್ರಶ್ನೆ, ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವ್ಯಾಖ್ಯೆ ಏನು ಅಂತ. ಉತ್ತರ, ನೆಹರು ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳ್ತಾರೆ ಅವರು. 13ನೇ ಪ್ರಶ್ನೆ, ಇತಿಹಾಸ ಎಂದರೇನು ಅಂತ. ಗತಕಾಲದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ. 14ನೇ ಪ್ರಶ್ನೆ, ಇತಿಹಾಸದ ಉದ್ದೇಶವೇನು ಅಂತ. ಇತಿಹಾಸದ ಉದ್ದೇಶ ಇಷ್ಟೇ, ಸತ್ಯಾನ್ವೇಷಣೆಯನ್ನು ಮಾಡುವುದು ಅಂತ. 15ನೇ ಪ್ರಶ್ನೆ, ಇತಿಹಾಸವನ್ನು ಮೊದಲಿಗೆ ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ವಿಕಸನಗೊಳಿಸಿದವರು ಯಾರು ಅಂತ. ಉತ್ತರ, ಇತಿಹಾಸವನ್ನು ಮೊದಲಿಗೆ ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಗ್ರೀಕರು ವಿಕಸನಗೊಳಿಸಿದರು ಅಂತ. 16ನೇ ಪ್ರಶ್ನೆ, ಪ್ರಪಂಚದ ಪ್ರಥಮ ಶ್ರೇಷ್ಠ ಇತಿಹಾಸಜ್ಞನೆಂದು ಯಾರನ್ನು ಪರಿಗಣಿಸಲಾಗಿದೆ? ಉತ್ತರ ಹೀಗಿದೆ, ಗ್ರೀಕ್ ದೇಶದ ಹೆರೋಡೋಟಸ್ನನ್ನು ಪ್ರಪಂಚದ ಪ್ರಥಮ ಶ್ರೇಷ್ಠ ಇತಿಹಾಸ ತಜ್ಞನೆಂದು ಪರಿಗಣಿಸಲಾಗಿದೆ. 17ನೇ ಪ್ರಶ್ನೆ, ಹೆರೋಡೋಟಸ್ನ ಇತಿಹಾಸದ ವಾಕ್ಯವನ್ನು ಬರೆಯಿರಿ ಅಂತ ಕೇಳ್ತಾನೆ. ಉತ್ತರ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಎಂಬುದಾಗಿ ಹೆರೋಡೋಟಸ್ನ ವ್ಯಾಖ್ಯೆ ಆಗಿದೆ. 18ನೇ ಪ್ರಶ್ನೆ, ಸಂತ್ ಅಗಸ್ಟೈನ್ ಯಾರು ಅಂತ. ಸಂತ್ ಅಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸಂತ, ಇತಿಹಾಸಕಾರ ಮತ್ತು ಚಿಂತಕ. 19ನೇ ಪ್ರಶ್ನೆ, ಸಂತ್ ಅಗಸ್ಟೈನ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ ಅಂತ ಕೇಳ್ತಾನೆ. ಸಂತ್ ಅಗಸ್ಟೈನ್ನ ಪ್ರಕಾರ ಇತಿಹಾಸವೆಂದರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಶಿಷ್ಟ, ಸೈತಾನನ ದುಷ್ಟ ಮೇಲೆ ಸಾಧಿಸುವ ವಿಜಯದ ಕಥೆಯೇ ಇತಿಹಾಸ ಎಂದಿದ್ದಾನೆ. 20ನೇ ಪ್ರಶ್ನೆ, ದಾಸ್ ಕ್ಯಾಪಿಟಲ್ ಕೃತಿಯನ್ನು ಬರೆದವರು ಯಾರು? ಕಾರ್ಲ್ ಮಾರ್ಕ್ಸ್ನು ದಾಸ್ ಕ್ಯಾಪಿಟಲ್ ಕೃತಿಯನ್ನು ಬರೆಯುತ್ತಾನೆ.
21ನೇ ಪ್ರಶ್ನೆ, ಅರ್ನಾಲ್ಡ್ ಟಾಯ್ನ್ಬಿ ಎಂಬ ಇತಿಹಾಸಕಾರ ಯಾವ ದೇಶದವನು ಅಂತ ಕೇಳ್ತಾನೆ. ಅರ್ನಾಲ್ಡ್ ಟಾಯ್ನ್ಬಿ ಎಂಬ ಇತಿಹಾಸಕಾರ ಇಂಗ್ಲೆಂಡ್ ದೇಶದವನು. ಇಂಗ್ಲೆಂಡ್ ಮೀನ್ಸ್ ಬ್ರಿಟನ್ ದೇಶದವನು ಅಂತ. 22ನೇ ಪ್ರಶ್ನೆ, ನೆಹರೂರವರು ರಚಿಸಿದ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಕೃತಿಯ ಪ್ರಾಮುಖ್ಯತೆ ಏನು? ಅಂದರೆ ನೆಹರೂರವರು ರಚಿಸಿದಂಥ ಕೃತಿಯ ಪ್ರಾಮುಖ್ಯತೆ, ರಾಜಕೀಯ ಬಂದಿಯಾಗಿದ್ದಾಗ ತಮ್ಮ ಮಗಳು ಇಂದಿರಾ ಗಾಂಧಿ ಅವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ. ಈಗ 2 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇತಿಹಾಸದ ಯಾವುದಾದರೂ 2 ವಾಕ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಉತ್ತರ ಏನಪ್ಪ ಅಂದರೆ, ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ. 2ನೇದು, ಅರ್ನಾಲ್ಡ್ ಟಾಯ್ನ್ಬಿ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ. 2ನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ರಚಿಸಿದ 2 ಕೃತಿಗಳನ್ನು ಹೆಸರಿಸಿ. 1ನೇದು ದಾಸ್ ಕ್ಯಾಪಿಟಲ್, 2ನೇದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. 2 ಕೃತಿಗಳನ್ನು ರಚಿಸುತ್ತಾನೆ. 3ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರೂರವರು ರಚಿಸಿದ ಪ್ರಸಿದ್ಧ 2 ಕೃತಿಗಳನ್ನು ಬರೆಯಿರಿ. 1ನೇದು ಎ ಡಿಸ್ಕವರಿ ಆಫ್ ಇಂಡಿಯಾ, 2ನೇದು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ. ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನು ಬರೆಯಿರಿ. ಉತ್ತರ ಏನಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಐಚ್ಛಿಕ ವಿಷಯವಾಗಿದೆ. ಆಡಳಿತ ಸುಧಾರಣೆಗಾಗಿ ರಾಜಕಾರಣಿಗಳಿಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ ಐತಿಹಾಸಿಕ ಜ್ಞಾನವನ್ನು ಒದಗಿಸುತ್ತದೆ. ಇತಿಹಾಸವು ಗತಕಾಲದ ವರದಿಯಾಗಿರುವುದರಿಂದ ಪತ್ರಿಕೋದ್ಯಮಿಗಳಿಗೆ, ವಕೀಲರಿಗೆ ಐತಿಹಾಸಿಕ ಜ್ಞಾನವನ್ನು ಒದಗಿಸುತ್ತದೆ. 5ನೇ ಪ್ರಶ್ನೆ, ಇತಿಹಾಸ ಅಧ್ಯಯನದ 2 ಮಹತ್ವಗಳನ್ನು ತಿಳಿಸಿರಿ. ಉತ್ತರ, ಇತಿಹಾಸವು ಗತಕಾಲದ ಘಟನೆಗಳ ಸರಣಿಯಾಗಿದೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇವೆರಡು ಮಹತ್ವಗಳು. 6ನೇ ಪ್ರಶ್ನೆ, ಇತಿಹಾಸದ ಪಿತಾಮಹನೆಂದು ಯಾರನ್ನು ಕರೆಯಲಾಗಿದೆ? ಅವನ ಕೃತಿಯನ್ನು ಹೆಸರಿಸಿ. ಇತಿಹಾಸದ ಪಿತಾಮಹನೆಂದು ಹೆರೋಡಟಸ್ನನ್ನು ಕರೆಯಲಾಗಿದೆ. ಇವರು ಪರ್ಷಿಯನ್ ಕದನಗಳ ಇತಿಹಾಸ ಎಂಬ ಕೃತಿಯನ್ನು ಬರೆಯುತ್ತಾರೆ. 5 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳು. 1ನೇ ಪ್ರಶ್ನೆ, ಇತಿಹಾಸಕಾರರು ನೀಡಿದ ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ. ಅಂದರೆ ಇತಿಹಾಸದ ಬಗ್ಗೆ ನೀಡಿದಂಥ ವಿವಿಧ ಇತಿಹಾಸಕಾರ ವಾಕ್ಯಗಳನ್ನು ನೋಡೋಣ. ಗತಕಾಲದ ಘಟನೆಗಳ ದಾಖಲೆಯ ಇತಿಹಾಸ ಅಂತ ನಾವು ಕರಿತೀವಿ. ಆದರೆ ಅಮೆರಿಕ ಇತಿಹಾಸಕಾರ ವಿಲ್ ಡ್ಯುರೆಂಟ್ ರವರು ಹಲವಾರು ಇತಿಹಾಸಕಾರರು ಇತಿಹಾಸವನ್ನು ಕುರಿತು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಪ್ರಮುಖ ಇತಿಹಾಸಕಾರರು ನೀಡಿದ ವ್ಯಾಖ್ಯೆಗಳನ್ನು ಈ ಕೆಳಕಂಡಂತಿವೆ. ಮೊದಲನೇದಾಗಿ ಹೆರೋಡಟಸ್ ಪ್ರಕಾರ ನೋಡಿದಾದರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಕರೀತಾರೆ. 2ನೇದು ಸಂತ್ ಅಗಸ್ಟೈನ್ ರವರ ಪ್ರಕಾರ ನೋಡೋದಾದರೆ, ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಶಿಷ್ಟ, ಸೈತಾನನ ದುಷ್ಟ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ. 3ನೇ ವ್ಯಕ್ತಿಯ ಪ್ರಕಾರ ಅಂದರೆ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸವಾಗಿದೆ. 4ನೇವರು ಜೆ.ಬಿ. ಬ್ಯೂರಿಯವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳ್ತಾರೆ. ಅರ್ನಾಲ್ಡ್ ಟಾಯ್ನ್ಬಿಯವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ. ಜವಾಹರ್ಲಾಲ್ ನೆಹರು ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಂತಿಮವಾಗಿ ಹೇಳುವುದಾದರೆ, ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು, ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. 2ನೇ ಪ್ರಶ್ನೆ, ಇತಿಹಾಸದ ಅಧ್ಯಯನದ ಯಾವುದಾದರೂ 5 ಪ್ರಾಮುಖ್ಯತೆಗಳನ್ನು ವಿವರಿಸಿ. ಉತ್ತರ, ಇತಿಹಾಸದ ಅಧ್ಯಯನವು ಅನಾದಿ ಕಾಲದಿಂದ ಇಂದಿನವರೆಗೆ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆಯ ವಿವರಣೆಗಳನ್ನು ನೀಡುತ್ತದೆ, ಮಾನಸಿಕ ಶಿಸ್ತನ್ನು ನೀಡುತ್ತದೆ. ಆದ್ದರಿಂದ ಇತಿಹಾಸದ ಅಧ್ಯಯನವು ಮಾನವನಿಗೆ ಅತಿ ಅವಶ್ಯಕವಾಗಿದೆ. ಇತಿಹಾಸವು ಗತಕಾಲದ ಘಟನೆಗಳ ಸರಣಿಯಾಗಿದೆ. ಇತಿಹಾಸದ ಅಧ್ಯಯನವು ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಘಟನಾವಳಿಗಳನ್ನು ತಿಳಿಸುತ್ತದೆ. ಇದು ಮಾನವನ ಹೋರಾಟ, ಅವನ ಏಳಿಗೆ ಮತ್ತು ವೈಫಲ್ಯಗಳ ಬಗೆಗೆ ಮಾಹಿತಿ ನೀಡುತ್ತದೆ. ವಿಲ್ ಡ್ಯುರೆಂಟ್ ಪ್ರಕಾರ ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ. ಶ್ರುತಿ ಹೋದರೆ ಅದರೊಂದಿಗೆ ಚಿತ್ತಸ್ವಾಸ್ಥ್ಯವೂ ಹೋಗುತ್ತದೆ ಎಂದಿದ್ದಾರೆ. ಹೇಸ್ ಮತ್ತು ಮೂನ್ರವರು ಇತಿಹಾಸ ಕುರಿತು ಬರೆಯುತ್ತಾರೆ, ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ ಅತಿ ಅವಶ್ಯಕವೆಂದು ತಿಳಿಸಿದ್ದಾರೆ. 2ನೇ ಪ್ರಾಮುಖ್ಯತೆ ನೋಡೋದಾದರೆ,
ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಹೇಗಪ್ಪ ಅಂದರೆ, ಧಾರ್ಮಿಕ ಸಹಿಷ್ಣುತೆಯು ಬೆಳವಣಿಗೆಗೆ ಇತಿಹಾಸದ ಜ್ಞಾನ ತುಂಬ ಅಗತ್ಯವಾಗಿದೆ. ಅರ್ನಾಲ್ಡ್ ಟಾಯ್ನ್ಬಿ ಮಾತಿನಲ್ಲಿ ಹೇಳುವುದಾದರೆ, ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗವಾಗಿದೆ. ಧಾರ್ಮಿಕ ಸುಧಾರಕರಾದ ಕಬೀರ್, ಜೀಸಸ್ ಕ್ರೈಸ್ತ, ಗುರುನಾನಕ್, ಬಸವೇಶ್ವರ, ರಾಮಕೃಷ್ಣ ಪರಮಹಂಸರು ಮೊದಲಾದವರು ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರಚಾರ ಮಾಡಿದವರು. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಧಾರ್ಮಿಕ ಸಹಿಷ್ಣುತೆಗೆ ಅವಶ್ಯಕವಾಗಿದೆ. ಮೂರನೇ ಪ್ರಾಮುಖ್ಯತೆ ನೋಡೋದಾದರೆ, ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ಮಾನವನ ಅನುಭವಗಳ ಸಾಗರವಿದ್ದಂತೆ. ಇತಿಹಾಸವು ಅಸಾಧಾರಣ ಸ್ತ್ರೀ ಪುರುಷರ ಸಾಹಸ, ಸಾಧನೆ, ತ್ಯಾಗ ಮತ್ತು ಚಿಂತನೆಗಳ ಬಗ್ಗೆ ತಿಳಿಸುತ್ತದೆ. ಇಂದಿನ ಜನಾಂಗಕ್ಕೆ ಸ್ಫೂರ್ತಿ, ಬದುಕಿಗೆ ಒಂದು ಅರ್ಥವನ್ನು ಅದು ನೀಡುತ್ತದೆ. ಮಹಾವೀರ, ಬುದ್ಧ, ವಿವೇಕಾನಂದ, ನೆಲ್ಸನ್ ಮಂಡೇಲರ ಆದೇಶಗಳು ಮತ್ತು ಅವರ ಬೋಧನೆಗಳು, ಉಪದೇಶಗಳು ಜನರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಥಾಮಸ್ ಕಾರ್ಲೈಲ್ ಪ್ರಕಾರ, ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದು ವ್ಯಾಖ್ಯಾನಿಸಿದ್ದಾರೆ. ನಾಲ್ಕನೇ ಪ್ರಾಮುಖ್ಯತೆ ನೋಡೋದಾದರೆ, ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಒಂದು ದೇಶದ ಸಾಂಸ್ಕೃತಿಕ ಅಂಶಗಳು ರಾಷ್ಟ್ರೀಯತೆಯ ಅಡಿಗಲ್ಲುಗಳಾಗಿವೆ. ಪರಂಪರೆಯ ಅರಿವು ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡುತ್ತದೆ. ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ 19ನೇ ಶತಮಾನದಲ್ಲಿ ನಡೆದ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ತಳಪಾಯ ಹಾಕಿದವು. ಕಿತ್ತೂರು ಚೆನ್ನಮ್ಮ, ಲಕ್ಷ್ಮೀಬಾಯಿ, ತಿಲಕ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡುತ್ತದೆ. ಹೀಗೆ ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಇತಿಹಾಸದ ಅಧ್ಯಯನ ಪ್ರಮುಖವಾಗಿದೆ. ಐದನೇ ಪ್ರಾಮುಖ್ಯತೆ ನೋಡೋದು, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಬೇರು. ಅವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸುತ್ತದೆ. ಇತಿಹಾಸವು ಅವುಗಳಿಗೆ ಜ್ಞಾನವನ್ನು ಒದಗಿಸುತ್ತದೆ. ಪ್ರಯೋಗಶಾಲೆಯಂತಿದೆ. ವಿಶ್ವಸಂಸ್ಥೆಯ ಬಹುಪಾಲು ರಾಜಕೀಯ ತೀರ್ಮಾನಗಳು ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆ ಅವಲಂಬಿತವಾಗಿದೆ. ಆರನೇ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಉದಾತ್ತ ಆದರ್ಶಗಳನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಯಾಗಲು ಇತಿಹಾಸದ ಅಧ್ಯಯನವು ಸಹಕಾರಿಯಾಗಿದೆ. ಅಶೋಕ, ಜೀಸಸ್ ಕ್ರೈಸ್ತ, ಪ್ರವಾದಿ ಮಹಮ್ಮದ್, ಕನಕದಾಸ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮದರ್ ತೆರೇಸಾ ಮೊದಲಾದ ಮಹಾನ್ ಆದರ್ಶ ವ್ಯಕ್ತಿಗಳ ಬಗೆಗೆ ಇತಿಹಾಸ ವಿವರಣೆ ನೀಡುತ್ತದೆ. ಉದಾತ್ತ ಧ್ಯೇಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸತ್ಯಸಂಧತೆ, ಅಹಿಂಸೆ, ಪ್ರೀತಿ, ಕ್ಷಮಾಗುಣ, ಧಾರ್ಮಿಕ ಸಹಿಷ್ಣುತೆ ಇವುಗಳನ್ನು ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ನೀಡಿದೆ. ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ ಎಂದು ಇತಿಹಾಸಕಾರ ಜಾರ್ಜ್ ಸಂತಯನು ಅಭಿಪ್ರಾಯಪಟ್ಟಿದ್ದಾರೆ. ಏಳನೇ ಪ್ರಾಮುಖ್ಯತೆ ನೋಡೋದಾದರೆ, ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸದ ಅಧ್ಯಯನವು ನಮಗೆ ಬೇರೆ ಬೇರೆ ದೇಶಗಳ ಜನರು, ಸಂಪ್ರದಾಯ, ಸಾಂಸ್ಕೃತಿಕ ಮತ್ತು ನಾಗರಿಕತೆಗಳ ಬಗ್ಗೆ ಹೆಚ್ಚು ಜ್ಞಾನವನ್ನು ಸಂಪಾದಿಸಲು ಸಹಕಾರಿಯಾಗಿದೆ ಮತ್ತು ಮನುಕುಲದ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತದೆ. ಇತಿಹಾಸದಲ್ಲಿ ದಾಖಲಾದ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳು ವ್ಯಕ್ತಿಯ ಜ್ಞಾನವನ್ನು ಹೆಚ್ಚಿಸುತ್ತದೆ. ಎಂಟನೇ ಪ್ರಾಮುಖ್ಯತೆ, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ. ಜಗತ್ತು 2 ಮಹಾಯುದ್ಧಗಳ ದುಷ್ಪರಿಣಾಮಗಳನ್ನು ಕಂಡಿದೆ. 3ನೇ ಮಹಾಯುದ್ಧವಾದರೆ ಪ್ರಪಂಚದ ವಿನಾಶವಾಗುವುದು ಖಚಿತ. ಸಂಸ್ಕೃತಿ ಅರಿವಿಲ್ಲದಿರುವುದು ಮತ್ತು ಸಂಕುಚಿತ ರಾಷ್ಟ್ರೀಯತೆಯ ಯುದ್ಧಗಳಿಗೆ ಕಾರಣ ಎಂದು ಇತಿಹಾಸ ತೋರಿಸಿದೆ. ಅಣ್ವಸ್ತ್ರಗಳು ಮತ್ತು ಯುದ್ಧ ಸಂಬಂಧಿತ ಉಪಕರಣ ಸಂವಹನಕ್ಕೆ ವಿಶ್ವದ ರಾಷ್ಟ್ರಗಳ ನಡುವೆ ಪೈಪೋಟಿ ನಡೆಯುತ್ತಿದೆ. ದೇಶಗಳ ನಡುವಣ ಸೌಹಾರ್ದ, ಬಾಂಧವ್ಯ ವೃದ್ಧಿಗೆ ಇತಿಹಾಸದ ಅಧ್ಯಯನ ಅಗತ್ಯವಾಗಿದೆ. ಸಂಪರ್ಕಗಳ ಸುಧಾರಣೆಗಳಿಂದ ವಿಶ್ವವೇ ಒಂದು ಗ್ರಾಮವಾಗಿದೆ. ಒಂದು ರಾಷ್ಟ್ರವು ತನ್ನ ಅವಶ್ಯಕತೆಗಳ ಪೂರೈಕೆಗಾಗಿ ಮತ್ತೊಂದು ರಾಷ್ಟ್ರದ ಮೇಲೆ ಅವಲಂಬಿಸಿದೆ. ಹೀಗಾಗಿ ರಾಷ್ಟ್ರಗಳು ಸ್ನೇಹ ಭಾವದಿಂದ ಇರಬೇಕು. ವಿಶ್ವಸಂಸ್ಥೆಯ ಗುರಿ, ಉದ್ದೇಶ, ಶಾಂತಿ ಸ್ಥಾಪನೆಗೆ ಕುರಿತು ಇತಿಹಾಸ ಮಾಹಿತಿ ನೀಡುತ್ತದೆ. 9ನೇ ಪ್ರಾಮುಖ್ಯತೆ, ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ಗತಕಾಲದ ವರದಿಯಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ, ವಕೀಲರಿಗೆ, ರಾಜಕೀಯ ತಜ್ಞರಿಗೆ, ಪತ್ರಕರ್ತರಿಗೆ, ಆಡಳಿತಗಾರರಿಗೆ, ಅಧ್ಯಾಪಕದ ಮೊದಲಾದ ವೃತ್ತಿನಿರತರಿಗೆ ಇದು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿದೆ. ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ಪರಿಚಯ ಅಂದರೆ ಮೊದಲನೇ ಅಧ್ಯಾಯವಾದಂಥ ಇತಿಹಾಸ ಪರಿಚಯದ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಅತ್ಯಂತ ಸರಳ ರೀತಿಯಲ್ಲಿ ಮತ್ತು ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ನೋಡಿದ್ದೇವೆ. ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಸಿ,
ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ